ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಸಿಕ್ಕಾಪಟ್ಟಿ ಗಾಳಿ ಬಿಸಾಕತ್ತೈತ್ರಿ. ಮುಂಜಾನೆ 7 ಗಂಟೆ ಆಗೈತ್ರಿ ಟೈಮ್. ಇವಾಗ ಜಳಕ ಮಾಡೀನಿ, ಕಸ ಗುಡ್ಸೀನಿ, ಕಾರುಣಿ ರೀ ಇವತ್ತು. ಮನೆ ತೊಳ್ಕೊಂಡು ಕಸ ಗುಡಿಸೋದು ಬಾಂಡೆ ಎಲ್ಲ ತಿಕ್ಕೀನಿ. ಈಗ ಜಳಕ ಮಾಡೀನಿ. ಬರ್ರಿ ಬ್ಯಾಳೆ ಹಾಕಬೇಕು, ಹೋಳ್ಗೆ ಮಾಡ್ಬೇಕಲ್ರಿ ಕಾರುಣಿ. ಇವತ್ತು ಹಳ್ಳಿ ಕಡೆ ಅಂದ್ರೆ ಕೆಬ್ಬ ಸಾಮಾನುಗಳು ಇರ್ತಾವಲ್ರಿ, ಗುದ್ಲಿ, ಸಲಿಕಿ ಮತ್ತು ಇಂಥವು ಈಳ್ಗಿ ಏನೋ ಕೆಬ್ಬನ ಸಾಮಾನು ಇಲ್ರಿ. ಇವತ್ತು ಹಳ್ಳಿ ಕಡೆ ಪೂಜೆ ಮಾಡ್ತಾರೆ ನೋಡ್ರಿ. ಬ್ಯಾಳಿಗೆ ಹಾಕಿ ಎಡೆ ಹಿಡಿದು ವರ್ಷಕ್ಕೊಮ್ಮೆ ಪೂಜೆ ಮಾಡ್ತಾರೆ. ಸಲಿಕಿ, ಗೂದ್ಲಿ ಮತ್ತು ಬೆಡಗ ಏನೇನೋ ಅಂತಾರೆ, ಗಳೆ ಸಾಮಾನುಗಳು ಅಷ್ಟು ಪೂಜೆ ಮಾಡ್ತಾರೆ. ಇವತ್ತು ನಮ್ಮ ಮನ್ಯಾಗ 2 ಕೊಲ್ಲಿ, ಈಳ್ಗಿ, ಕತ್ರಿ ಇಷ್ಟೇ ಪೂಜೆ ಮಾಡೇಕ್ರಿ. ಏನೂ ಇಲ್ರಿ ನಮ್ಮ ಮನ್ಯಾಗ ಇರೋದು ಇಷ್ಟೇ ಅದಾವು. ಬ್ಯಾಳಿಗೆ ಹಾಕಿ ಎಲ್ಲ ಸಜ್ಜು ಮಾಡಿ ಪೂಜೆ ಮಾಡ್ಬೇಕ್ರಿ. ನೋಡ್ತೀನಿ ಬರ್ರಿ. ನಿಮ್ಮ ಕೂಡ ಈ ವಿಡಿಯೋ ಹೆಂಗೆ ಹೋಗುತ್ತಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಾಕತ್ತೀರಿ, ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಇದೇ ಥರ ಸಪೋರ್ಟ್ ಮಾಡಿರಿ. ಶ್ರಾವಣ್ ಕುಮಾರ್ದು ಜಾಗ ಮಾಡಿಸ್ಬೇಕು. ಇನ್ನು ಅಷ್ಟೊಂದು 7 ಗಂಟೆ ಆಗೈತೆ ನೋಡ್ರಿ. ಎಲ್ಲ ಜಲ್ದಿ ಎದ್ದೀನಿ, ಜಲ್ದಿ ಎದ್ದು ಕಸ ಗುಡಿಸಿ ಎಲ್ಲ ಕೆಲಸ ಮಾಡ್ಕೊಂಡನ ಲಕ್ಷ್ಮಿ ಮನೆ ಬ್ಯಾಳಿ ಹಾಕಕ್ಕೆ ಬರ್ರಿ ಹೋಗೋಣ್ರಿ. ನೋಡ್ರಿ ಇಲ್ಲೇ ನಾನು ಜಾಕ ಆತಲ್ಲ, ಇವಾಗ ಒಲೆ ಹಚ್ಚಿ ನೋಡ್ರಿ. ಇವತ್ತು ಬ್ಯಾಳಿ ಕುದಿಯಕ್ಕೆ ಹಾಕಿಟ್ಟು ಕುಕ್ಕರ್ಗೆ ಹಾಕಿ ಮಾಡಿದ್ರೆ ಅಷ್ಟೊಂದು ಹೋಳ್ಗೆ ಟೇಸ್ಟ್ ಆಗಲ್ಲ ಅಂತ ಒಲೆ ಮ್ಯಾಗ ಆದ್ರೆ ಹಬ್ಬದ ಊಟ ಅಂದ್ರೆ ಒಲೆ ಮ್ಯಾಗ ಮಾಡಿ ನೋಡ್ರಿ, ಮಸ್ತ್ ಆಗತ್ತೆ ರೀ. ಬ್ಯಾಳಿ ಕುದಿಸಿ ಹೂರ್ಣ ರುಬ್ಬಿ ಸಾಂಬಾರು ಮಾಡಿ ಎಲ್ಲಾಗ ಮಾಡ್ಕೊಂಡು ಮತ್ತು ಇವಾಗ ಲವ್ ಚಲೋ ಮಾಡಿ ನೋಡ್ರಿ. ಯಾಕಂದ್ರೆ ಎಲ್ಲ ಮಾಮೂಲಿ ಎಲ್ಲರಿಗೂ ಹೋಳ್ಗೆ ಮಾಡಕ್ಕೆ ಬರ್ತೀರಿ. ರೆಸಿಪಿ ಶೇರ್ ಮಾಡಿಲ್ರಿ. ಹಿಟ್ಟು ನಾದಬೇಕ್ರಿ, ಹೂರ್ಣ ರುಬ್ಬಿಟ್ಟಿನಿ. ಹಿಟ್ಟು ನಾದಿದ್ದು ಆತು ನೋಡ್ರಿ. ಚಪಾತಿ ನಾದೀನಿ, ಒಂದಿಷ್ಟು ಹೋಳ್ಗೆ ಹಿಟ್ಟು ನಾದಿ ನೋಡ್ರಿ. ಚಪಾತಿ ಹಿಟ್ಟು ಒಂದು ಎಣ್ಣೆ ಒಳಗೆ ಓಸಾಡಿದೀನಿ ರೀ, ಅದು ತೊಗೊಂಡ್ಬಿಟ್ಟೈತೆ ನೋಡ್ರಿ. ಹೋಳ್ಗೆ ಚಪಾತಿ ಮಾಡಿ ಹೋಳ್ಗೆ ಮಾಡ್ಬೇಕ್ರಿ. ಬರ್ರಿ ಈ ಕಡೆ ಪಲ್ಯನ ಮಾಡಿ ನೋಡ್ರಿ, ರೆಡಿ ಆಗೈತಿ. ಒಂದಿಷ್ಟು ಕುರುಡಿ ಕರ್ದೀನಿ ರೀ, ಅದು ಎಣ್ಣೆ ಉಳಿದಿತ್ತು ಅದ್ರ ಹಾಕಿನ ಬಟ್ಟಲ್ದಾಗ ಹೋಳ್ಗೆ ಹಚ್ಚಕ್ಕೆ ಬರ್ತಂತೇಳಿ ಒಂದಿಷ್ಟು ಪ್ಲೇಟಿನ ಮೇಲೆ ಚೆಲ್ತಿ ನೋಡ್ರಿ. ಪಲ್ಯ ರೆಡಿ ಆಗೈತಿ. ಕುರುಡಿ ಕರ್ದೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಒಂದಿಷ್ಟು ಕುರುಡಿಗಿನ ಕರ್ದೀನಿ. ಕುರುಡಿಗಿನ ಕರ್ದು ಎಲ್ಲ ಕೆಲಸ ಪಟ ಮಾಡ್ಕೊಂಡೀನಿ ರೀ. ಲಾಗ್ನಾಗ ಏನು ಭಾಳ ಕ್ಲಿಪ್ಪಿಂಗ್ ತೊಗೊಂಡೀನಿ ರೀ, ಭಾಳ ಲಾಗ್ನಾಗ ತೊಗೊಂಡಿಲ್ಲ. ಕಾರುಣಿ ನೋಡ್ರಿ, ನಮ್ಮ ಮನೆ ಒಳಗೆ ನಾವು ಯಾವ ಥರ ಕಾರುಣಿ ಹಬ್ಬ ಆಚರಿಸ್ತಿರ್ತೀವಿ ಅಂತ ನೋಡ್ರಿ. ಇಲ್ಲಿ ರೆಡಿ ಮಾಡೀವಿ ನೋಡ್ರಿ. ಬೀರಪ್ಪ ಮುತ್ತೆ ಗೊತ್ತಾ ಅಂತ ಇನ್ನೂ ಕಾಯಿ ಹೊಡೆದಿಲ್ರಿ. ಕೆಬ್ಬನ ಸಾಮಾನು ಇರ್ತಾವಲ್ರಿ, ಅವು ಪೂಜೆ ಮಾಡತ್ತಿ ನೋಡ್ರಿ. ನೋಡಿ 2 ಕೊಲ್ಲಿ, ಕತ್ರಿ, ಈಳಿಗೆ ನಮ್ಮ ಮನ್ಯಾಗ ಇಷ್ಟೇ ಸಾಮಾನುಗಳು ಅದಾವ್ರಿ. ಕೆಬ್ಬನು ಇವತ್ತು ಕಾಯಿ ಹೊಡಿಬೇಕ್ರಿ. ಕೆಬ್ಬನ ಸಾಮಾನುಗಳು ಪೂಜೆ ಮಾಡಿ ಕಾಯಿ ಹೊಡಿಬೇಕು. ಇಟ್ಟಿನಿ ನೋಡ್ರಿ, ರೆಡಿ ಮಾಡಿ ಕಾಯಿ ಹೊಡೆದು ಪೂಜೆ ಮಾಡ್ಬೇಕ್ರಿ. ಬರ್ರಿ ಹೋಳ್ಗೆ ಮಾಡಾಕತ್ತೀನಿ. ಅದು ಈ ಕಡೆ ಲಾಗಿಂದ ಮುಂದೆ ಆಗೈತೆ ನೋಡ್ರಿ. ಹೋಳ್ಗೆ ಮಾಡಾಕತ್ತೀನಿ ರೀ. ಅದು ಎಡೆ ಹಿಡಿದು ಕಾಯಿ ಹೊಡ್ಕೊಂಕೇರಿ ಹೋಳ್ಗೆ ಮಾಡಿದೆ. ಹೋಳ್ಗೆ ಮಾಡಿ ಮತ್ತು ವಿಡಿಯೋ ಮಾಡ್ಕೊತೀನಿ ರೀ. ಅದನ್ನು ಮಾಡೋದು ಆಗಲಿಲ್ಲ ಅವಾಗ ಕಾಯಿ ಹೊಡ್ಯೋಣ. ಹಾಗೆ ಹೋಳ್ಗೆ ಮಾಡೋದು ಬಿಟ್ಟು ಬಂದಾಗ ವಿಡಿಯೋ ಎಡೆ ಹಿಡ್ದೀನಿ ರೀ. ಯಾಕಂದ್ರೆ ನಮ್ಮ ಊರಾಗ ಒಬ್ಬಾಕಿ ಅಮ್ಮಾರು ತೀರ್ಕೊಂಡಾರೆ. ಅವರು ಅಲ್ಲೇ ಬಾಲ್ಕೋಟೆ ತೀರ್ಕೊಂಡಾರ. ಬರ್ರಾಗ ಪೂಜೆ ಮುಗಿಸ್ಬೇಕಂದ್ರೆ ಅದ್ರ ಸಲಾಗನ ನಾನು ಬಿಟ್ಟು ನೋಡ್ರಿ. ಹೋಳ್ಗೆ ಮಾಡ್ಕೊತ ಬಿಟ್ಕೇರಿ ಪೂಜೆ ಮಾಡಿದ್ದು ನೋಡ್ರಿ. ಹೋಳ್ಗೆ ಮಾಡ್ಕೇರಿ ಹೋಳ್ಗೆ ಒಂದು ಆತಂದ್ರೆ ಮುಗೀತು ನೋಡ್ರಿ. ನಾವು ಒಗ್ಯಾಣದವು ಬಾಂಡೆ ಇದಾವೆ, ಕೆಲಸ ಮುಗೀತು ಅಂದ್ರೆ ಅದ್ರಾಗ ಹಬ್ಬ ಬಂದು ಅಂದ್ರೆ ಕೆಲಸ ಆಗತ್ತೆ ನೋಡ್ರಿ. ಇನ್ನು ತಲೆ ಇಕ್ಕಿಲ್ರಿ ನಾನು ನೋಡ್ರಿ. ದೇವ್ರಿಗೆ ಅಲ್ಲಿ ರಾಟಿಗೆ ಒಂದು ಎಡೆ ಇಟ್ಟೈತ್ರಿ. ಮತ್ತು ದೇವ್ರಿಗೆ ಬೀರಪ್ಪ ಮುತ್ಯಾಗ ಒಂದು ಒಯ್ದು ಬಂದಾಳ್ರಿ. ಈ ರಾಟಿಗೆ ಅದು ಕೆಬ್ಬ ಮತ್ತು ರಾಟಿ ಲಕ್ಷ್ಮಿ ಅಲ್ರಿ, ಅದು ಕೆಬ್ಬನ ಸಾಮಾನೆಲ್ಲ ಅದಕ್ಕೊಂದು ಕಾಯಿ ಹೊಡ್ದೀನಿ ರೀ. ತೊಟ್ಲಿಗೆ ಹೊಡೆದೈತೆ ರೀ ನೋಡ್ರಿ. ಅಲ್ಲಿ ಒಳಗೆ ಹಂಗಾರೆ ಮಾಡ್ಕಾಡತ್ತಿ. ಹೋಳ್ಗಿನ ಆಯ್ತು, ಚಪಾತಿನ ಆಯ್ತು, ಅನ್ನನೂ ಮಾಡೀನಿ ರೀ. ಹೋಳ್ಗೆ ನೋಡ್ರಿ, ಇಷ್ಟು ಹೋಳ್ಗೆ ಮಾಡಿ ಸಾಕ್ರಿ. ಯಾರೂ ತಿನ್ನಲ್ರಿ ಹೋಳ್ಗೆ ಜಾಸ್ತಿ. ನನ್ನ ಮಕ್ಕಳು ನಾವು 3 ಇರೋದಲ್ರಿ. ಉಣ್ಬೇಕಂತ 2 ಚಪಾತಿ ಗಂಗಾಳಕ್ಕೆ ಹಾಕೀನಿ ರೀ. ಹಸುವಾಗೈತೆ ರೀ. ಟೈಮ್ ಬಂದು 1:30 2 ಗಂಟೆ ಆಗೈತೆ ರೀ. 1 ಆಗಿರ್ಬೇಕು ರೀ, 1:30 ಆಗೈತೆ ನೋಡ್ರಿ ಟೈಮು. ಇಲ್ತನ ಆದ್ರಿ ಕೆಲಸ. ಶ್ರಾವಣಿಯರು ಅಷ್ಟು ಉಣ್ಣಾಕತ್ತಾರೆ. ನಾನು ಪಲ್ಯ ಹಾಕ್ಕೊಂಡು ಊಟ ಮಾಡ್ಕೇರಿ ಮತ್ತು ಒಗ್ಯಾಣದವ್ರಿ, ಬಾಂಡೆ ಅದಾವು, ತಿಕ್ಕಬೇಕ್ರಿ. ಎಲ್ಲ ಕೆಲಸ ಮಾಡ್ಕೋಬೇಕಲ್ರಿ. ಶ್ರಾವಣಿ ಉಂಡು ಸಾಲಿಗೆ ಹೋಗ್ತಾಳ್ರಿ ಅಕ್ಕಿ. ಇವತ್ತು ಸಾಲಿಗೆ ಹೋಗಿಲ್ರಿ. 2ಕ್ಕೆ ಐತೆ ಅಂತ ಸಾಲಿ ಈ 2ಕ್ಕೆ ಹೋಗ್ತಾಳ್ರಿ. ಉಂಡು 1:30 ಆಗೈತೆ ರೀ. ಉಣ್ಣಾಕತ್ತಾಳ್ರಿ ನೋಡ್ರಿ. ಅಲ್ಲಿಂದ ಬಂದು ಕಾಯಿ ಒಳಗೆ ತಂದು ಬಿಸಿಲಿಗೆ ಇಟ್ಟಿನಿ. ಸ್ವಲ್ಪ ಬಿಸಿಲು ಬಿದ್ದಿತ್ತು. ಬಿಸಿಲು ಬಿದ್ದೈತೆ ಅಂತೇಳಿ ಬಟ್ಟೆ ಒಗ್ದಾಕಿನಿ. ಕಾಯಿ ಕಟ್ಟಿನಿ. ಇಟ್ಟು ಬಾಂಡೆ ತಿಕ್ಕಿ ನೋಡ್ರಿ. 2 ಪುಟ್ಟಿ ಬಾಂಡೆ ಇದ್ದು ಅಷ್ಟು ಬಾಂಡೆ ತಿಕ್ಕೀನಿ ನೋಡ್ರಿ. ಎಲ್ಲ ಮನೆ ಕ್ಲೀನ್ ಆಗೈತಿ. ಹಂಚೊಂದು ತಿಕ್ಬೇಕಾಗಿತ್ತು ರೀ, ತಿಕ್ಕಲೇ ಇಲ್ಲ ನೋಡ್ರಿ. ಅಲ್ಲಿಂದ ಬಂದು ಬಿಸಿಲು ಬೇಯ್ದು ಬಿಡು ಅಂತ ಬಟ್ಟೆ ಒಣ್ಯಾಕೆ ಬಂದೀನಿ ರೀ. ರಪ್ಪ ಮಳೆ ಬರಾಕತ್ತಿ ಬಿಡ್ತ್ರಿ. ಮತ್ತು ಹೋಗಿ ಕಾಯಿ ಒಳಕ್ಕೆ ಬಟ್ಟೆ ತಕ್ಕೊಂಡು ಆಟೋ ಮ್ಯಾಗ ಒಣ್ಯಾಕಿದೀನಿ ರೀ. ಇಲ್ಲೇ ನಾಳೆ ಮುಂಜಾನೆ ತಕ್ಕೊಂಡ್ರೆ ಆತು ಬಿಡಾಕಡೆ ಅಂತ ಶ್ರಾವಣ್ ಕುಮಾರ್ ನೋಡ್ರಿ. ಎಲ್ಲ ಕೆಲಸನೂ ಆಗೈತಿ. ಇವಾಗ ಶಿವಕುಮಾರ ನಾನು ಕುಂತೀನಿ ನೋಡ್ರಿ. ಟೈಮ್ ಬಂದು 5 ಗಂಟೆ 6 ಗಂಟೆ ಆಗೈತೆ ರೀ. ಕಣ್ಣಿಗೂ ಹೇಳೀನಿ ರೀ, ಇನ್ನೇನು ಗಿಡದಾಗ ಕಣ್ಣಿಗೆ ಏನಾಗೈತೆ ನೋಡ್ರಿ, ಗೊತ್ತಾಗವಲ್ರಿ. ಕಣ್ಣಿಗೆ ಏನಾಗೈತನ ಗೊತ್ತಾಗವಲ್ದು.
ಹಿಂದಿ ವಿಡಿಯೋದಾಗ ತೋರಿಸಿಲ್ರಿ ಆದ್ರೆ ಕಣ್ಣು ಬ್ಯಾನ್ ಆಗೈತೆ ಅಂತ ಅಷ್ಟೇ ಹೇಳಿದ್ದೀನಿ ರೀ. ಶ್ರವಣಕುಮಾರ್ ಮ್ಯಾಗ ಹತ್ತಿದ್ದು ನೋಡಿರಿ. ಏನು ಮಾಡ್ತಿ ಕಾಣ್ತಿರ್ಬೇಕು ರೀ, ಇಲ್ಲೇ ಕಣ್ಣಿಗೆ ಏನಾಗೈತೆ ನೋಡಿರಿ, ಇಲ್ಲೇ ಕಾಣ್ತಿರ್ಬೇಕು ನಿಮ್ಗೆ. ಇಷ್ಟು ಬ್ಯಾನ್ ಆಗಿಬಿಟ್ಟೈತೆ ರೀ ಕಣ್ಣು. ಅದು ಏನಾಗೈತೆ ಬಿಟ್ಟೈತೆ ಗೊತ್ತಿಲ್ಲ ರೀ. ಅದಕ್ಕೆ ಇದು ಲಂಗಾದು ಕಟಿಂಗು ಟಿಚಿಂಗು ತೋರಿಸ್ರಿ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಆದಷ್ಟು ಬೇಗನೆ ತೋರಿಸ್ತೀನಿ ರೀ. ನಂದಿಷ್ಟು ಬ್ಲೌಸು ಬಾಕಿ ಅದಾವ್ರಿ ಹೊಲಿವು ಅರ್ಜೆಂಟು. ಇವತ್ತು ನೋಡಿರಿ ಕಾರುಣಿ ಎಲ್ಲ ಬ್ಲೌಸ್ ಹೊಲ್ದಿಲ್ಲ ರೀ. ಖಂಡಿತ ನಾಳೆ ವಿಡಿಯೋದಾಗ ಹೆಂಗೆ ಮಾಡ್ತಾನೆ ನೋಡಿ ಮುಂದೆ ಅಪ್ಪಾಜಿ. ನಾಳೆ ವಿಡಿಯೋದಾಗ ಖಂಡಿತ ಕಟಿಂಗ್ ಟಿಚಿಂಗ್ ಮಾಡಿ ತೋರಿಸ್ತೀನಿ ರೀ ಎಷ್ಟು ಹೊಲಿದೆ ಎಷ್ಟಿಲ್ಲ. ನಾ ಒಂದು ವಾರನೂ ಆಗಲ್ಲ ರೀ ಲಂಗ ಅವು ಲಂಗ ಏನು ಹೊಲ್ಯಾಕೆ ಬಂದವಲ್ಲ ರೀ, ಹೊಲಿತೀನಿ ರೀ. ಹೊಲ್ಯಾಕೆ ಹತ್ತೀನಿ ಅಂದ್ರೆ ನಿಮ್ಗೂ ಶೇರ್ ಮಾಡ್ತೀನಿ ಬರ್ರಿ. ಕೇಳಿರುವ ಕಮೆಂಟ್ಗಳಿಗೆ ಒಂದೊಂದು ನಿಧಾನಕ್ಕೆ ರಿಪ್ಲೈ ಕೊಡ್ತೀನಿ ರೀ. ನಾನು ಯಾವ್ಯಾವ ಕಮೆಂಟಿಗೆ ರಿಪ್ಲೈ ಕೊಟ್ಟೀನಿ ಅಲ್ಲೇ ಕೊಡು ಕಮೆಂಟಿಗೆ ಅಲ್ಲೇ ರಿಪ್ಲೈ ಕೊಟ್ಟೀನಿ ರೀ. ಇನ್ನು ಕೊಳ್ಳೋರು ಕಮೆಂಟಿಗೆ ವಿಡಿಯೋ ಮಾಡೋ ಕಮೆಂಟಿಗೆ ನಾ ರಿಪ್ಲೈ ಕೊಟ್ಟಿಲ್ಲ ರೀ. ಯಾಕೆ ರಿಪ್ಲೈ ಕೊಡಲ್ಲ ಹೇಳ ಅಂತ ಅನ್ಕೋಬೇಡ್ರಿ. ವಿಡಿಯೋ ಮಾಡ್ದೆ ಅವು ನೆಪಾರ್ತಾವ್ರಿ. ನಾವು ರಿಪ್ಲೈ ಕೊಟ್ಬಿಟ್ನಿ ಅಂದ್ರೆ ನೆಪಾರಿಬಿಡ್ತಾವ್ರಿ ನನಗೆ ಯಾವ ಕಮೆಂಟು ಏನು ಅಂತ ನಾವು ವಿಡಿಯೋ ಮಾಡೋಕ್ಕಾಗಲ್ಲ ರೀ. ನಿಮ್ಮ ಕಮೆಂಟ್ಗಳು ಓದಿ ನಾವು ವಿಡಿಯೋ ಮಾಡೋಕ್ಕಾಗತ್ತೆ ರೀ. ಒಬ್ಬರು ಗೋಟ್ ಟಿಚಿಂಗ್ ತೋರಿಸ್ರಿ, ಗೋಟ್ ಯಾವ ಥರ ಕಟ್ಟೋದು ಅಂತ ತೋರಿಸಂತೀರಿ. ಅದು ಓಕೆ ಸಿಸ್ಟರ್ ಅಂತ ಹೇಳಿ ಅದು ನಾಳೆ ನೋಡ್ತೀನಿ, ನಾಳೆ ಟ್ರೈ ಮಾಡ್ಬೇಕಂತ ಮಾಡೀನಿ ರೀ. ಒಬ್ಬರು ಸಿಸ್ಟರು ಯಾವ್ಯಾವ ಸೈಜಿಗೆ ಎಷ್ಟೆಷ್ಟು ಬಗಲು ಹೋಗ್ಬೇಕಂತ ಹೇಳಿದೀನಿ ರೀ. ಅವ್ರು ಒಳ್ಳೆ ಅದೇ ಬಗಲು ಇದು ಒಳ್ಳೆ ರಿಪ್ಲೈ ಕೊಟ್ಟಿದ್ದೀನಿ ರೀ. ಅದೇ ಕ್ವಶನ್ಗೆ ಇನ್ನೊಂದು ಮತ್ತು ಅಸ್ತರ ಬ್ಲೌಸು ಟಕ್ಸ್ ಹಿಡಿದ್ರಿ ಮತ್ತು ಭುಜ ಜೋಡಿಸೋದು ತೋರಿಸ್ರಿ ಅಂದಿರಿ. ಖಂಡಿತ ತೋರಿಸ್ತೀನಿ ರೀ. ಇನ್ನೂ ಒಂದು ದಿನ ಅಲ್ಲಿ 2 ದಿನ ಲೇಟ್ ಆದರೂ ಖಂಡಿತ ನಿಮ್ಗೆ ಅದು ವಿಡಿಯೋ ಮಾಡಿದ್ನಂದ್ರೆ ನಿಮ್ಗೆ ರಿಪ್ಲೈ ಕೊಟ್ಬಿಡ್ತೀನಿ ರೀ. ವಿಡಿಯೋ ಹಾಕ್ತೀನಿ ರೀ, ಮುಂದೆ ಒಂದಿನ ಇರ್ತಾ ಹಾಕ್ತೀನಿ, ಅವಾಗ ರಿಪ್ಲೈ ಕೊಡ್ತೀನಿ ನೋಡಿ ಸಿಸ್ಟರ್. ಯಾಕೆ ಅಕ್ಕ ರಿಪ್ಲೈ ಕೊಡಲ್ಲ ಅನ್ಕೋಬೇಡ್ರಿ. ಮತ್ತು ಲಂಗ ಕಟ್ಟಿಂಗು ಟಿಚಿಂಗು ಭಾಳ ಜನ ಕೇಳಿರಿ. ಖಂಡಿತ ಇನ್ನೂ ಒಂದು ವಾರ ಲೇಟ್ ಆಗುತ್ತೆ ರೀ ಲಂಗ ಕಟ್ಟಿಂಗು ಟಿಚಿಂಗು. ಖಂಡಿತ ಒಂದು ಲಂಗ ಕಟ್ಟಿಂಗ್ ಪೂರ್ತಿ ರೀ, ಒಂದು ಲಂಗ ಟಿಚಿಂಗ್ ಪೂರ್ತಿ ಆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ನೋಡಿರಿ ಕಲೀರಿ. ಲಂಗ ಈಜಿ ಆಗುತ್ತೆ ರೀ ಹೊಲ್ಯಾಕೆ ಲಂಗ. ಮತ್ತು ಈಗಾದರೂ ಆಲ್ಮೋಸ್ಟ್ ಯಾರು ಭಾಳ ಹೊಲ್ಸಲ್ಲ ರೀ, ಇರಬೇಕಲ್ರಿ ಒಬ್ರೊಬ್ರು ಹೊಲಿಸ್ತಿರ್ತಾರೆ. ರೇಟ್ ಭಾಳ ಐತಿರತ್ತೆ. 200 ರೂಪಾಯಿ ಜೋಡಿ ನೋಡಿರಿ ಲಂಗ. 100 ರೂಪಾಯಿಗೆ ಒಂದು ಲಂಗ ಹೊಲಿತೀನಿ ನೋಡಿರಿ ನಾನು. ಶ್ರವಣಕುಮಾರ್ ಬಂದು ಹೆಂಗೆ ಕುಂತ ನೋಡಿರಿ ಇಲ್ಲೇ ಊಟ ಮಾಡೋದು ಬಿಟ್ಟು ಬಂದು ಕೂತ ನೋಡ್ರಿ. ಇವತ್ತು ಉಣ್ಣೋಕೆ ಮುಂದೈತೆ ಉಣ್ಬೇಡಪ್ಪ ಅಂದ್ರೆ ಉಣ್ಣೋಕೆ ಕುಂತಾನ. ಹಾಯ್ ಮಾಡಿ ಶ್ರವಣಕುಮಾರ್ನ ಎಲ್ಲರೂ ಇಷ್ಟಪಡ್ತೀರಿ. ಅಕ್ಕ ಶ್ರವಣಕುಮಾರ ಭಾರಿ ಕ್ಯೂಟ್ ಅದನ್ ರೀ, ಹಂಗ್ರಿ ಅಂತೀರಿ. ಅದೇನೋ ಒಂದು ಇಷ್ಟ ನೋಡಿರಿ. ಶ್ರವಣಕುಮಾರ್ ಅಂದ್ರೆ ಭಾಳ ಇಷ್ಟ ನೋಡಿರಿ ನನಗೂ ರೀ. ಯಾಕಂದ್ರೆ ಅವ ಅಂದ್ರೆ ಭಾಳ ಮುದ್ದಿನ ಮಗ ರೀ ನನಗೆ. ಹೌದಿಲ್ಲ ಶ್ರವಣ? ಇವಾಗ ಏನರ ಆತಂದ್ರೆ ನಾನು ತಡ್ಕೊಳೋ ಶಕ್ತಿನಿಲ್ಲ ರೀ. ನಮ್ಮ ಶ್ರಾವಣಿ 2 ಕಣ್ಣು ಇದ್ದಂಗೆ ರೀ. 2 ಮಕ್ಳು ಅಂದ್ರೆ 2 ಕಣ್ಣು ಇದ್ದಂಗೆ ನೋಡ್ರಿ ನನಗೆ. ಬರೀ ಮತ್ತು ಏನಂದ್ರಿ ಮತ್ತು ಕಮೆಂಟ್ ಏನು ಮಾಡಿರಿ ಅಂದ್ರೆ ಅದೊಂದು ಕಮೆಂಟು ಒಂದು ಲಂಗಾದು ಇಷ್ಟು 4 ಕಮೆಂಟ್ ಅದಾವ್ರಿ ನಿಮ್ಮ. ಮತ್ತು ಒಬ್ಬರು ಏನು ಸಿಸ್ಟರ್ ಏನು ಕಮೆಂಟ್ ಮಾಡಿರಿ ಅಂದ್ರೆ ಅಕ್ಕ ನಿಮ್ಗೆ ಯೂಟ್ಯೂಬ್ ಬಗ್ಗೆ ಯಾರು ಹೇಳ್ಯಾರಿ ನಾನು ಯೂಟ್ಯೂಬ್ ಚಾನಲ್ ಚಾಲೂ ಮಾಡ್ಬೇಕಂತ ಭಾಳ ದಿನ ಆಯ್ತು ಅವ್ರು ಕಮೆಂಟ್ ಮಾಡಿ. ಒಂದು 15-20 ದಿನ ತಿಂಗಳು ದಿನ ಆಗಿರ್ಬೇಕ್ರಿ ಅವ್ರು ಕಮೆಂಟ್ ಮಾಡಿ. ಖಂಡಿತ ಅವ್ರಿಗೆ ನಾಳೆ ಈ ಉತ್ತರ ಸಿಗ್ಬೋದಂತ ಹೇಳಕತ್ತೀನಿ ನೋಡಿರಿ. ನಾಳೆ ಮಾಡ್ತೀನಿ ರೀ. ನಾ ಹೇಳಿ ಇಷ್ಟು ದಿನ ಆದರೂ ನನಗೆ ಯೂಟ್ಯೂಬ್ ಯಾರು ಹೇಳ್ಕೊಟ್ರು, ಯಾಕೆ ಯೂಟ್ಯೂಬ್ ಚಾಲೂ ಮಾಡಿದೆ ಏನು ನಿಮ್ಗೆ ಕೂಡ ಶೇರ್ ಮಾಡಿಲ್ಲ ರೀ. ನಾಳೆ ವಿಡಿಯೋದಾಗ ಖಂಡಿತ ಶೇರ್ ಮಾಡ್ತೀನಿ ನೋಡಿರಿ. ನಾಳೆ ವಿಡಿಯೋ ಮಾಡ್ತೀನಿ ರೀ. ನಾಳೆ ಬರ್ತೀನಿ ನೋಡಿರಿ ವಿಡಿಯೋ. ಖಂಡಿತ ಶೇರ್ ಮಾಡ್ತೀನಿ ನೋಡಿರಿ. ಇವತ್ತು ಒಂದು ವಿಡಿಯೋ ಮಾಡಿದ್ದು ನಾಳೆಗೆ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ರೀ. ಇವತ್ತು ಮಾಡಿ ಇವತ್ತು ಅಪ್ಲೋಡ್ ಮಾಡೋಕ್ಕಾಗಲ್ಲ ರೀ. ಇವತ್ತು ಮಾಡಿದ ವಿಡಿಯೋ ನಾಳೆಗೆ ಎಡಿಟ್ ಮಾಡಿ ಮತ್ತು ಅವನ್ನ ತಮ್ನೇಲು ಟೈಟಲ್ ಎಲ್ಲ ರೆಡಿ ಮಾಡಿ ನಾಳೆ ಅಪ್ಲೋಡ್ ಆಗುತ್ತೆ ರೀ ಅದು. ಇವತ್ತಿನ ವಿಡಿಯೋ ಇವತ್ತು ಆಗಲ್ಲ ನೋಡಿರಿ. ಕಾರುಣಿ ಇತ್ತಂದ್ರೆ ಇವತ್ತು ನಾಳೆ ಬರ್ತೀರಿ ಇದು ವಿಡಿಯೋ ಕಾರುಣಿ ವಿಡಿಯೋ. ಹಂಗಂದ್ರೆ ಅವತ್ತಿನ ವಿಡಿಯೋ ಬರೋದಿಲ್ಲ ರೀ. ಅದಕ್ಕೆ ನೋಡಿರಿ ಇವತ್ತೊಬ್ಬರು ಹೋಮ್ ಟೂರ್ ಕೇಳಿರಿ. ಭಾಳ ಕ್ವಶನ್ನ ವಿಡಿಯೋ ಮಾಡೋದು ಭಾಳ ಅದಾವ್ರೇನು ಕೇಳ್ತೀರಿ. ಒಳ್ಳೆ ಕಮೆಂಟ್ ಹಾಕ್ತೀರಿ, ಕೇಳ್ತೀರಿ. ನಿಮ್ಗೆ ಏನು ಬೇಕು ಆ ಥರ ನನಗೆ ವಿಡಿಯೋ ಮಾಡೋದು ಆಗಲ್ಲ ರೀ. ಎಷ್ಟು ಒಂದು ಕೆಲಸ ನೋಡ್ಕೊಂಡು ಮಾಡ್ಬೇಕಲ್ರಿ. ಎಷ್ಟೋ ದಿನ ಅಲ್ರಿ ನಿಮ್ಮ ಕಮೆಂಟ್ಗಳು ನೆನಪಿಟ್ಕೊಂಡು ವಿಡಿಯೋ ಮಾಡ್ಬೇಕಂತ ನಾನು ಅನ್ಕೊಂಡೀನಿ ರೀ. ಇವಾಗ ನಾಳೆಗೆ ಏನೈತೆ ನೀವು ಯೂಟ್ಯೂಬ್ ಯಾಕೆ ಚಾಲೂ ಮಾಡಿದ್ಯಾ, ಯಾಕಿಲ್ಲ, ನಿಮ್ಗೆ ಯಾರು ಹೇಳ್ಕೊಟ್ರಿ ಅಂತ ನಾನು ಯೂಟ್ಯೂಬ್ ಚಾಲೂ ಮಾಡ್ಬೇಕ್ರಿ ಅಂತ ಕೇಳಿರಿ. ಖಂಡಿತ ನಿಮ್ಗೂ ಶೇರ್ ಮಾಡ್ತೀನಿ. ಶ್ರವಣಕುಮಾರ್ ಭಾಳ ದಿನ ಆತ ನಾನು ನೆಗಡಿ ಬಂದೈತ್ರಿ. ಅವಾಗ ಮಳೆ ಒಂದು ಹತ್ತೈತಲ್ಲ ನೀರಾಗ ಆಡ್ತಾನೆ ರೀ. ಬರೀ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಬಾಯ್ ರೀ. ಇವತ್ತೂ 6 ಗಂಟೆಗೆ ಲಾಗ್ ಮುಗಿಸಾಕತ್ತೀನಿ ನೋಡಿರಿ ನಾನು.